ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 13ನೆಯ ಸೂತ್ರ. ಸತಿಮೂಲೆ ತದ್ವಿಪಾಕೋ ಜಾತಿರ್ ಆಯುರ್ಭೋಗ. ಇದು 12ನೆಯ ಸೂತ್ರದ ಮುಂದುವರೆದ ಭಾಗ ಇದ್ದ ಹಾಗೆ ಇದೆ. ಕ್ಲೇಶಮೂಲ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮ ವೇದನೀಯ ಅಂತೇನು 12ನೇ ಸೂತ್ರ ಇತ್ತಲ್ಲ, ಅಂದರೆ ದುಷ್ಟ ಜನ್ಮಕ್ಕೆ, ಅಂದರೆ ಈಗ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇರ್ತಕ್ಕಂತಹ ಜನ್ಮಕ್ಕೆ ಮತ್ತು ಮುಂದೆ ಬರಲಿರುವ ಅದೃಷ್ಟ, ಅಂದರೆ ಕಾಣಲಾರದ ಮುಂದೆ ಬರಲಿರುವ ಜನ್ಮಗಳಿಗೆಲ್ಲ ಈ ಪಂಚಕ್ಲೇಶಗಳೇ ಕಾರಣ ಅಂತ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ ಹೇಳ್ತಾರೆ. ಸತಿಮೂಲೆ ತದ್ವಿಪಾಕೋ, ಅವುಗಳ ವಿಪಾಕ ಅಂದರೆ ಗಟ್ಟಿಗೊಳ್ಳೋದು ಅಂತ ಇಟ್ಕೋಬಹುದು. ಅವುಗಳ ಗಟ್ಟಿಗೊಂಡು ಜಾತಿ ಆಯುರ್ಭೋಗ. ಆಯುರ್ ಅಂದರೆ ಆಯುಷ್ಯ, ಭೋಗ. ಜಾತಿ ಅಂದ್ರೆ ಇಲ್ಲಿ ಟೀಕಾಕಾರರು ವ್ಯಾಖ್ಯಾನಕಾರರು ಮಾನವ ಜಾತಿ ಅಂತ ಮಾಡಿಬಿಟ್ಟಿದ್ದಾರೆ. ಮಾನವ ಜಾತಿ ಒಂದೇ ಅಲ್ಲ, ಇಲ್ಲಿ ಜಾತಿ ಅಂದರೆ ಹುಟ್ಟು ಅಂತ ಅರ್ಥ. ಹುಟ್ಟು ಅಂದರೆ ಜನ್ಮ ತಾಳುವ ಜಾಗ, ದೇಶ, ಕಾಲ ಮತ್ತು ತಾಯಿ ತಂದೆಗಳು ಯಾರ ಗರ್ಭದಲ್ಲಿ ಹುಟ್ಟಬೇಕು ಅಂತಹದ್ದನ್ನು ಕೂಡ ಈ ಪಂಚಕ್ಲೇಶಗಳೇ ನಿರ್ಣಯಿಸ್ತವೆ. ಅಂದರೆ ಕರ್ಮ, ಅದರಿಂದ ಕರ್ಮ ಗಟ್ಟಿಗೊಳ್ಳುತ್ತೆ. ಆ ಪ್ರಕಾರವಾಗಿ ನಮಗೆ ಹುಟ್ಟು, ಆಯುಷ್ಯ ಮತ್ತು ಭೋಗ. ಭೋಗ ಅಂದರೆ ಸುಖ ದುಃಖಗಳ ಮೊತ್ತ. ಬರೀ ಭೋಗ ಅಂದರೆ ಒಂದೇ ಇರಲ್ಲ, ಬರೀ ಸುಖನೇ ಇರಲ್ಲ, ಬರೀ ದುಃಖನೂ ಇರಲ್ಲ. ಎಂತಹ ಬಡವ ಭಿಕ್ಷುಕ ಇದ್ದಾನೆ ಅಂದರು ಅವನಿಗೂ ಒಂದೇನೋ ಒಂದು ಸಂತೋಷದ, ಅಂದರೆ ಸುಖದ ಮೂಲ ಇಟ್ಟಿರ್ತಾನೆ ಪರಮಾತ್ಮ. ತಾಯಿ ತಂದೆಗಳು, ಮಕ್ಕಳು ಎಲ್ಲರೂ ಕೂಡಿ ಒಂದೇನಾದರೂ ಒಂದು ಕಡಿಮೆ ಪದಾರ್ಥ, ಅಂದರೆ ಸ್ವಲ್ಪ ಇರ್ತಕ್ಕಂಥದ್ದನ್ನೇ ಹಂಚಿಕೊಂಡು ಉಣ್ಣನ್ನು ನೋಡ್ಬೇಕು. ಬಡವರು ಅದೇ ಪ್ರಸಾದ ಆಗ್ಬಿಟ್ಟಿರ್ತಾನೆ. ಎಷ್ಟು ಸಂತೋಷ ಇರುತ್ತೆ ಅದು ಅಂತಂದರೆ, ಸಮೃದ್ಧವಾಗಿ ಸಿಕ್ಕಾಗ ಚೆನ್ನಾಗಿ ಎಷ್ಟು ಬೇಕಾದ್ರೂ ತಿನ್ಬೋದು ಅಂತ ಹೇಳಿ ಇನ್ನು ಬೇರೆಯವರಿಗೂ ಕೊಟ್ಟು ತಿನ್ಬೋದು ಅಂದಾಗ ಸಿಗುವ ಸಂತೋಷಕ್ಕೂ ಆ ಭೋಗಕ್ಕೂ ಎಲ್ಲ ಪ್ರೀತಿ ಇದ್ದಂಥ ಪ್ರೀತಿ ಪಾತ್ರರೆಲ್ಲರೂ ಸ್ವಲ್ಪವನ್ನೇ ಹಂಚಿಕೊಂಡಾಗ ಅದು ಪ್ರಸಾದ ರೂಪದಲ್ಲಿ ಆಗತ್ತೆ. ಅಷ್ಟು ಅಂದರೆ ಬಡವರಿಗೂ ಕೂಡ, ಭಿಕ್ಷುಕರಿಗೂ ಕೂಡ, ಎಂತಹ ಅಂಗವಿಕಲರು, ಬುದ್ಧಿಮಾಂದ್ಯರು ಅಂದರೂ ಕೂಡ ಅವ್ರಿಗೂ ಒಂದೇನೋ ಒಂದು ಸುಖದ ಮೂಲವನ್ನು ಇಟ್ಟಿರ್ತಾನೆ. ಅತ್ಯಂತ ವಿದ್ಯಾವಂತ ಕೋಟ್ಯಾಧೀಶ, ಆಮೇಲಿಂದ ಕಾಲಿಗೊಬ್ಬ ಕೈಗೊಬ್ಬ ಆಳು, ಅವ್ರಿಗೂ ಕೂಡ ದುಃಖವನ್ನು ಇಟ್ಟಿರ್ತಾನೆ. ಸುಖ ದುಃಖಗಳಿಂದ ಯಾರೂ ಪಾರಾಗಕ್ಕಾಗಲ್ಲ. ಅದಕ್ಕೆ ಭೋಗ ಅನ್ನುವ ಶಬ್ದ ಬಂದಲ್ಲಿ ನಾವು ತಿಳ್ಕೋಬೇಕು, ಸುಖ ಮತ್ತು ದುಃಖ ಆ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅವನ ಮಾನಸಿಕತೆಗೆ ಅನುಸಾರವಾಗಿ ಅದು ಬದಲಾವಣೆ ಆಗಬಹುದೇ ಹೊರತು, ಆದರೆ ಭೋಗ ಅಂದಾಗ ಸುಖ ದುಃಖ ಅಂತಲೇ ಇಟ್ಕೋಬೇಕು. ಜಾತಿ ಅಂದರೆ ಹುಟ್ಟು ಅಂತ ತಗೋಬೇಕಿಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ಹುಟ್ಟು ಸಂಭವಿಸ್ತಕ್ಕಂಥದ್ದು. ಅಂದರೆ ಏನು, ಈ ಕೆಲವರು ಹೇಳ್ತಿರ್ತಾರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಆಕ್ಸಿಡೆಂಟಲ್ ಅಂತ ಹೇಳ್ತಾರೆ, ಆಕಸ್ಮಿಕ ಅಂತ. ಆಕಸ್ಮಿಕವೇ ಒಂದು ನಿರ್ಣಯವಾಗಿರುತ್ತೆ. ಅಂದರೆ ಈಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಅದಕ್ಕೂ ಕೂಡ ಕರ್ಮ ಕಾರಣ ಆಗಿರ್ತದೆ ಅಂತ ಅಂದಾಗ ಹುಟ್ಟು ಆಕ್ಸಿಡೆಂಟಲ್ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಗೊತ್ತಿಲ್ಲ ಅಷ್ಟೆ. ನಮಗೆ ಗೊತ್ತಿಲ್ಲ, ಈಗ ಒಂದು ಮಗು ಹುಟ್ಟಿತು, ಅದು ಹಿಂದೆ ಏನಾಗಿತ್ತು,
ಇವರ ಗರ್ಭದಲ್ಲಿ ಯಾಕೆ ಹುಟ್ಟಿತು ಮತ್ತು ಇದರ ಆಯುಷ್ಯ ಎಷ್ಟು ಅನ್ನೋದು ನಮಗೆ ಗೊತ್ತಾಗಲ್ಲ. ಮತ್ತು ಯಾವ ಜ್ಯೋತಿಷಿಗೂ ಕೂಡ, ಅಂದರೆ ಹಿಂದೆ ಆ ಜ್ಯೋತಿಷ್ಯ ವಿದ್ಯೆ ಇತ್ತು, ಜ್ಯೋತಿರ್ವಿದ್ಯೆ ಇತ್ತು, ಸರಿಯಾಗಿ ಆಯುಷ್ಯವನ್ನು ಹೇಳ್ತಿದ್ರು. ಆಮೇಲಿಂದ ಅವ್ರಿಗೆ ಕಂಟಕಗಳು ಅಂತ ಇರ್ತಿದ್ವು, ಅದನ್ನು ಬರ್ಕೊಡ್ತಿದ್ರು, ಎಲ್ಲ ಇರ್ತಿತ್ತು. ಈಗಲೂ ಅಲ್ಲೊಂದು ಇಲ್ಲೊಂದು ಸತ್ಯ ಆಗಬಹುದು, ಎಲ್ಲವೂ ಸತ್ಯ ಆಗ್ಬಿಡ್ತವೆ ಅಂತಲ್ಲ, ಸತ್ಯ ಆಗಬಹುದು. ಆದರೆ ಮನುಷ್ಯನ ಕೈಗೆ ಸಂಪೂರ್ಣವಾಗಿ ಅದು ಸಿಗಗೊಟ್ಟಿಲ್ಲ, ಸಿಕ್ಕೋದು ಇಲ್ಲ. ಯಾಕಂದರೆ ಒಂದು ವೇಳೆ ಮನುಷ್ಯನ ಕೈಗೆ, ವಿಜ್ಞಾನದ ಕೈಗೆ ಏನಾದರೂ ಹುಟ್ಟಿಂದು ಮತ್ತು ಆಯುಷ್ಯ ಇದೆಲ್ಲ ಸಿಕ್ಕಿಬಿಟ್ರೆ ಪ್ರಾಯಶಃ ಅವನು ಜೀವನದಲ್ಲಿ ಇನ್ನೇನು ಇಲ್ಲ. ಇದನ್ನು ರಹಸ್ಯವಾಗಿ ಇಟ್ಟಿದ್ದಾನೆ ಪರಮಾತ್ಮ. ವಿಜ್ಞಾನಿ ಅವರೊಬ್ಬರು ನಿನ್ನೆ ವಾರ್ತೆಯಲ್ಲಿ ಕೇಳ್ತಾ ಇದ್ದೆ ನಾನು, ಈ ವಿಜ್ಞಾನದ ಮುನ್ನಡೆ ಅಂತ ಬರುತ್ತೆ, ಒಬ್ಬರು ಅಲಿಸ್ ಬಾಲ್ ಅನ್ನುವಂಥವ್ರು, ಕುಷ್ಠರೋಗಕ್ಕೆ ಔಷಧಿ ಕಂಡಿಡ್ದಂಥವ್ರು, ಇನ್ನು 24ನೇ ವಯಸ್ಸಿಗೆ ತೀರ್ಕೊಂಡ್ಬಿಡ್ತಾರೆ. ಕೇವಲ 24 ವರ್ಷ ಅಷ್ಟೇ ಬದುಕಿದ್ದು. ಅಂದರೆ ಅದೊಂದು ಪ್ರಯೋಗ ಮಾಡೋಕ್ಕೆ ಹೋಗಿ ಅದಕ್ಕೆ ಮಾಸ್ಕ್ ಹಾಕ್ಕೊಂಡು ಹೇಗೆ ಮಾಸ್ಕ್ ಹಾಕ್ಕೋಬೇಕು ಮತ್ತು ಇದನ್ನು ಉಸಿರಾಟ ಮಾಡುವಾಗ ಹೇಗಿರಬೇಕು, ಕ್ಲೋರಿನ್ ಅಂತ ಒಂದು, ಅದನ್ನು ತೋರ್ಸೋಕ್ಕೆ ಹೋಗಿ ಇವ್ರದ್ದು ಜೀವ ಹೊರಟೋಗ್ಬಿಡುತ್ತೆ. ಕಲ್ಪನಾ ಚಾವ್ಲಾ ಅವ್ರದ್ದು ಗೊತ್ತಿದೆ ನಿಮಗೆಲ್ಲ, ನೀವೆಲ್ಲ ನೆನ್ಪಿಟ್ಕೊಂಡಿರ್ತೀರಿ. 15 ದಿನಗಳ ಕಾಲ ಸ್ಪೇಸ್ ಸ್ಟೇಷನ್ನಲ್ಲಿದ್ದು, ಸ್ಪೇಸಲ್ಲೇ ಇದ್ದು, ಇಂಥ ಅಂತರಿಕ್ಷದಲ್ಲಿದ್ದು ಎಲ್ಲ ಅನೇಕ ರೀತಿಯ ಸಂಶೋಧನೆಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿಯೋದು ಕೂಡ ಒಂದು ಇತ್ತು ಅವ್ರ ಸಂಶೋಧನೆಯಲ್ಲಿ. ಆದರೆ ದುರ್ದೈವವಶಾತ್ ಭೂಮಿಗೆ ಬರೋಕ್ಕೆ ಮುಂಚೆನೇ ಅವರೆಲ್ಲ ಸುಟ್ಟು 7 ಜನ ವಿಜ್ಞಾನಿಗಳು ಸುಟ್ಟು ಕರಕಲಾಗೋಗ್ಬಿಟ್ರು. ಅಂದರೆ ಬೆಂಕಿಯ ಉಂಡೆಗಳಾಗಿ ಬಿದ್ದರು ಭೂಮಿಗೆ. ಅಂದರೆ ಇದನ್ನು ಪರಮಾತ್ಮ ಇನ್ನೂ ಸೀಕ್ರೆಟ್ ಆಗಿಟ್ಟಿದ್ದಾನೆ. ಜಾತಿ ಅಂದರೆ ಜನ್ಮ, ಅಂದರೆ ಜನನ ಮರಣ ಎರಡೂ ಕೂಡಿದ್ದು. ಮತ್ತು ಆಯುಷ್ಯ ಎಷ್ಟಿದೆ ಆಯುಷ್ಯ ಅಂತ ಹೇಳಿ ಯಾರಿಗೂ ಹೇಳೋಕ್ಕಾಗಲ್ಲ. ಪ್ರವಾದಿಗಳಿಗೂ ಕೂಡ ಇಷ್ಟೇ ಆಯುಷ್ಯ ಅಂತ ಮೊದಲೇ ಅವ್ರಿಗೆ ನಿರ್ಣಯ ಗೊತ್ತಿರಲ್ಲ. ಇಚ್ಛಾಮರಣಿಗಳು ಅಂದ್ರೆ ಅರ್ಥ ಸಾವು ಬರೋದು ಸ್ವಲ್ಪ ಮುಂಚೆ ಗೊತ್ತಾಗಬಹುದು, ಅವರು ಸಿದ್ಧತೆ ಮಾಡ್ಕೊಳ್ಬೋದು, ಸಾವಿಗೆ ಸಿದ್ಧತೆ ಮಾಡ್ಕೊಳ್ಬೋದು, ಧ್ಯಾನ ಮಾಡ್ತಾ ಕೂತ್ಕೋಬಹುದು, ಎಲ್ಲ ಜವಾಬ್ದಾರಿಗಳನ್ನು ಒಪ್ಪಿಸಿ ಮುಕ್ತಾಯ ಮಾಡ್ಕೊಳ್ಬಹುದು. ಹೀಗೆ ಅವರು ಸಿದ್ಧತೆ ಮಾಡ್ಕೊಳ್ಬೋದು. ಸಾವು ಬರೋದು ಗೊತ್ತೂ ಆಗಬಹುದು. ಅದು ಬರೀ ಪ್ರವಾದಿಗಳಿಗೆ ಗೊತ್ತಾಗಬೇಕು ಅಂತಿಲ್ಲ. ಕೆಲವು ಸಾರಿ ಎಷ್ಟೋ ನಾನು ಕೇಳಿದ್ದೀನಿ, ಗೃಹಸ್ಥರಾದಂಥವರು, ಯಾವುದೇ ರೀತಿಯ ಬಹಳ ದೊಡ್ಡ ಸಾಧಕರು ಅಂತ ಅನ್ನಿಸ್ಕೊಳ್ಳದಿದ್ದವರು ಕೂಡ, ಸನ್ಮಾರ್ಗದಲ್ಲಿ ನಡೀತಕ್ಕಂಥವರು, ದಾಸೋಹ ಮಾರ್ಗದಲ್ಲಿ ನಡೀತಕ್ಕಂಥವರು ತಮ್ಮ ಆಯುಷ್ಯವನ್ನು, ಅಂದರೆ ಇಂಥ ದಿವಸ ನಾನು ತೀರ್ಕೊಳ್ತೀನಿ ಅಂತ ಹೇಳಿ 1 ವಾರ ಮುಂಚೆ ಹೇಳಿದಾಗ ಅದೇ ದಿನ ತೀರ್ಕೊಂಡಿರ್ತಕ್ಕಂಥದ್ದು ಉಂಟು. ಈ ಥರದ್ದೆಲ್ಲ ಕೇಳಿದ್ದೀನಿ ನಾನು. ಅಂಥವ್ರನ್ನ ಪ್ರತ್ಯಕ್ಷವಾಗಿ ಕಂಡವರು ನನಗೆ ಹೇಳಿದ್ದಾರೆ. ಅಂದರೆ ಬರೀ ಒಂದು ಕಡೆ ಅಲ್ಲ, ಕರ್ನಾಟಕದಾದ್ಯಂತ ಅಡ್ಡಾಡುವಾಗ ಆ ಥರದವರು, ಅಜ್ಜ ಅಜ್ಜಿದಿರು ಅನೇಕ ಸಂಗತಿಗಳನ್ನು ಕೇಳಿದ್ದೀನಿ. ಇತ್ತೀಚೆಗೆ ಮಾತ್ರ ಸ್ವಾಮೀಜಿಗಳಿರಲಿ ಅಥವಾ ಶ್ರೀಮಂತರಿರಲಿ, ಎಂತಹ ಭಕ್ತಿಜೀವಿಗಳಿರಲಿ, ಆ ಥರ ಹೇಳಿರ್ತಕ್ಕಂಥವ್ರು ನನಗಿನ್ನೂ ಸಿಕ್ಕಿಲ್ಲ. ಕಾರಣ ಏನು ಅಂದರೆ, ಈಗಿನ ಜೀವನ ಪದ್ಧತಿ ಮತ್ತು ಚಿಂತನಾ ಪದ್ಧತಿ, ಮಾನಸಿಕ ಸ್ಥಿತಿ ತುಂಬ ಬದಲಾವಣೆ ಆಗಿದೆ. ತನಗೆ ತಾನು ಹತ್ತಿರವಾಗಿ ಬದುಕೋದ್ರ ಬದಲು ಕೇವಲ ಹೊರಗಿನ ವಿಷಯಗಳನ್ನೇ ಅದಕ್ಕೆ ಗದ್ದಲ ಹಚ್ಕೊಂಡು ಮನುಷ್ಯ ಕಾಯಿಲೆ ತಂದುಕೊಂಡು ICUನಲ್ಲಿ ಅಥವಾ ಅಪ್ರಜ್ಞಾವಸ್ಥೆಯಲ್ಲಿ ಸಾಯೋದೇ ಜಾಸ್ತಿ. ಯಾರು ಸಾವಿಗೆ ಹೆದರೋದಿಲ್ಲ, ಪ್ರಜ್ಞಾಸ್ಥಿತಿಯಲ್ಲಿರ್ತಾರೆ, ಪ್ರಜ್ಞಾವಂತರಾಗಿರ್ತಾರೆ. ಭಯ, ದುಃಖ, ಆಮೇಲಿಂದ ಹಾನಿ, ಈ ಎಲ್ಲದರಲ್ಲೂ ಯಾರು ವ್ಯಕ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ, ಅಂಥವರು ಪ್ರಾಯಶಃ ಈ ಮೃತ್ಯುವನ್ನು ಮೊದಲೇ ತಿಳ್ಕೊಬೋದು ಅಂತ ಅನಿಸುತ್ತೆ. ಅಂದರೆ ಒಟ್ಟಾರೆ ಈ ಪಂಚಕ್ಲೇಶಗಳು ಆಯುಷ್ಯವನ್ನು, ಹುಟ್ಟನ್ನು ಮತ್ತು ಭೋಗವನ್ನು ನಿರ್ಣಯಿಸ್ತವೆ. ಅದಕ್ಕೆ ಸಾಧನಾ ಕ್ರಮ ಅಂದರೆ
ಸಾಧಕರು ಎಲ್ಲರೂ ಏನು ಮುಕ್ತ ಜೀವಿಗಳೇ ಆಗ್ಬಿಡ್ತಾರೆ, ಹಿಮಾಲಯಕ್ಕೆ ಹೋದವರೆಲ್ಲ ಆಗಲಿ ಅಥವಾ ಸ್ವಾಮೀಜಿಗಳಾದವ್ರಿಗೆ ಎಲ್ಲರಿಗೂ ಸಂಪೂರ್ಣ ಇದೇ ಜನ್ಮದಲ್ಲಿ ಮೋಕ್ಷ ಸಿಕ್ಬಿಡುತ್ತೆ ಅಂತ ಯಾರೂ ಬಯಸಬೇಕಾಗಿಲ್ಲ, ಅಂದ್ಕೊಳ್ಳೋ ಅಗತ್ಯ ಇಲ್ಲ, ಅದರ ಅಗತ್ಯವೂ ಇಲ್ಲ. ಆದರೆ ಉನ್ನತ ಜನ್ಮಗಳನ್ನು ಪಡ್ಕೊಳ್ಬಹುದು. ವಿದ್ಯೆ, ಧನ ಎಲ್ಲದರಲ್ಲೂ ಕೂಡ ಉನ್ನತವಾಗಿ ಅವನು ಸಾಧನೆ ಮಾಡ್ತಾ ಮಾಡ್ತಾ ಅವನು ಹಿಂದೆ ಏನು ಸಾಧನೆ ಮಾಡಿದ್ದ, ಯಾವ ಸಾಧನೆಗೆ ಯಾವ ಫಲ ಸಿಕ್ಕಿದೆ ಅದನ್ನು ಕೂಡ ಪರಮಾತ್ಮ ಗುಟ್ಟಾಗಿಟ್ಟಿದ್ದಾನೆ. ಅದನ್ನು ನಿಖರವಾಗಿ ಯಾರಿಗೂ ಹೇಳೋಕ್ಕಾಗಲ್ಲ. ಒಟ್ಟಾರೆ ಪಂಚಕ್ಲೇಶಗಳ ವಿಷಯದಲ್ಲಿ ಏನು ಅವಿದ್ಯಾ, ಅಸ್ಮಿತ, ರಾಗದ್ವೇಷ, ಅಭಿನಿವೇಶ, ಈ ವಿಷಯದಲ್ಲಿ ನಾವು ಉನ್ನತ ಸ್ಥಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡೋಣ. ಅವಿದ್ಯೆಯನ್ನು ಕಳ್ಕೊಂಡು ವಿದ್ಯೆ ಅಂದರೆ ಬರೀ ಓದೋದು ಬರೆಯೋದು ಅಂತಲ್ಲ, ಆತ್ಮವಿದ್ಯೆಯ ಕಡೆಗೆ ಲಕ್ಷ್ಯ ಕೊಡೋದು. ರಾಗದ್ವೇಷಗಳನ್ನು ಸರಿಯಾಗಿ ಬಳಸ್ಕೊಂಡು ಕೆಟ್ಟದ್ದು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ದ್ವೇಷಿಸಿ ಅವುಗಳನ್ನು ಪರಿವರ್ತಿಸ್ಕೊಳ್ಳೋದಕ್ಕೆ ದ್ವೇಷವನ್ನು ಬಳಸ್ಕೊಳ್ಳೋಣ. ರಾಗವನ್ನು ಗುರು ಹಿರಿಯರ ಸೇವೆಗಾಗಿ ಮತ್ತು ತಾಯಿ ತಂದೆಗಳ ಸೇವೆಗಾಗಿ ಮತ್ತು ದೀನದಲಿತರ ಸೇವೆಗಾಗಿ, ನೊಂದವರ ಸೇವೆಗಾಗಿ ಆ ರಾಗವನ್ನು ಬಳಸ್ಕೊಳ್ಳೋಣ, ಮೋಹವನ್ನು. ಆಮೇಲೆ ಅಭಿನಿವೇಶವನ್ನು ಪರಮಾತ್ಮನ ಪ್ರಾಪ್ತಿಗಾಗಿ ಬಳಸ್ಕೊಳ್ಳೋಣ, ಒಂದು ಗುರಿ ಸಾಧಿಸೋಕ್ಕೋಸ್ಕರ. ಈಗ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನ ಬಲಿ ಕೊಡ್ತಾ ಇದ್ರು, ಎದುರುಗಡೆ ಸತ್ರು ಕೂಡ ತಾನು ಸಾಯಕ್ಕೆ ಹಿಂಜರಿತಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಅವರು ಸಿದ್ಧವಾಗಿ ನಿಂತಿದ್ದರು. ದೇಶದ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಭಿನಿವೇಶ ರೀತಿಯಲ್ಲಿ ಅಂದರೆ ದೇಶವನ್ನು ಮೋಹಿಸಿದರು, ಅವರು ಅತಿಯಾಗಿ ಮೋಹಿಸಿದರು, ಸಾವನ್ನೇ ಪ್ರೀತಿಸಿದರು. ಹೇಳ್ತಾರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲ ಹೇಗೆ ಸಾವನ್ನು ಸ್ವೀಕರಿಸಿದ್ರು ಅಂದರೆ, ಕೊಡಿ ಆ ನೇಣಿನ ಕುಣಿಕೆಯನ್ನು ಕೊಡಿ, ನಮ್ಗೆ ಯಾಕೆ, ನೀವ್ಯಾಕೆ ಹಾಕ್ತೀರಿ, ಕಣ್ಣು ಕಟ್ಟಬೇಡಿ ನಮಗೆ, ನಾವು ಇದನ್ನು ಹೂವಿನ ಹಾರದ ರೀತಿಯಲ್ಲಿ ಹಾಕ್ಕೊಳ್ತೀವಿ. ಚಂದ್ರಶೇಖರ್ ಆಜಾದ್ ಅಂತೂ ತನಗೆ ತಾನೇ ಗುಂಡಾರಿಸ್ಕೊಂಡು, ಬ್ರಿಟಿಷರು ಬಂಧನಕ್ಕೆ ಸಿಕ್ಕಬಾರ್ದು, ನಾನು ಅವರು ನನ್ನನ್ನು ಮುಟ್ಟಬಾರ್ದು ಅಂತೇಳಿ ತನಗೆ ತಾನೇ ಗುಂಡಾರಿಸ್ಕೊಂಡು ಸಾವನ್ನಪ್ತಾನೆ. ಅಂದರೆ ಹೀಗೆ ಅಷ್ಟರ ಮಟ್ಟಿಗೆ ಅಭಿನಿವೇಶ ಇತ್ತು. ಸ್ವಾಭಿಮಾನ ಅನ್ನುವುದು ಅಭಿನಿವೇಶವಾಗಿ ಅವರಿಗೆ ಪರಿವರ್ತನೆ ಆಗಿತ್ತು. ಹೀಗೆ ಪರಿವರ್ತಿಸ್ಕೊಳ್ತಾ ಹೋದರೆ ಉನ್ನತ ಜನ್ಮಗಳು ಅಂದರೆ ಶ್ರೇಷ್ಠವಾದಂಥ ಜನ್ಮಗಳು ಬಂದು ದೇಶಕ್ಕೆ, ಧರ್ಮಕ್ಕೆ, ಸಮಾಜಕ್ಕೆ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ಆಗುತ್ತೆ. ಕಪಿಲ ಋಷಿಯ ಬಗ್ಗೆ ಹೇಳ್ತಾರೆ, ಸಾಂಖ್ಯ ಯೋಗವನ್ನು ಪ್ರತಿಪಾದಿಸಿ ಸಾಂಖ್ಯ ಯೋಗವನ್ನು ವ್ಯವಸ್ಥೆಗೊಳಿಸಿದವನು. ಪಂಚೇಂದ್ರಿಯಗಳು, ಪಂಚತನ್ಮಾತ್ರೆಗಳು, ಇವುಗಳ ಹೆಸರನ್ನು ಕೂಡ, ಕೆಲವು ಹೆಸರನ್ನು ಅವರು ಹೊಸದಾಗಿ ಕಂಡಿಡ್ದಿರ್ಬೋದು ಅಂತ ಇಟ್ಕೊಳ್ಳಿ. ಇಂತಹ ಸಾಂಖ್ಯಯೋಗ ಪ್ರತಿಪಾದಕರಾದಂತಹ ಕಪಿಲ ಋಷಿ 5 ವರ್ಷದ ಮಗು ಇದ್ದಾಗಲೇ ಜ್ಞಾನೋದಯ ಆಗಿತ್ತಂತ. ಅಂದರೆ ತಾಯಿ ತಂದೆಗಳಿಗೆ ಹೇಳ್ತಾನೆ, ನಾನು ನಿಮಿತ್ತ ಮಾತ್ರ ನಿಮ್ಮ ಗರ್ಭದಲ್ಲಿ ಹುಟ್ಟಿದ್ದೀನಿ ಅಷ್ಟೇ, ಆದರೆ ನೀವು ನನ್ನ ಶಿಷ್ಯರು, ಕೂತ್ಕೊಳ್ಳಿ, ಉಪದೇಶ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಈ ದೇಹ ಅನ್ನುವಂಥದ್ದು ಅದೊಂದು ಸಾಧನ, ಉಪಕರಣ, ಇದು ಸಾಧನೆಗೋಸ್ಕರ ಬಂದಿದೆ, ನೀವು ಈ ರೀತಿ ಧ್ಯಾನ ಮಾಡಿ ಅಂತ ಹೇಳಿಕೊಟ್ಟು ಮನೆ ಬಿಟ್ಟೆ ಹೊರಟೋಗ್ಬಿಡ್ತಾನೆ. 5ನೇ ವರ್ಷಕ್ಕೆ ಮನೆ ಬಿಟ್ಟೆ ಹೊರಟೋಗ್ಬಿಡ್ತಾನೆ. ಅಂದರೆ 5 ವರ್ಷದ ಹುಡುಗರು, ನಮ್ಮ ಹುಡುಗರು, ಇನ್ನು ಕೆಲವರಿಗೆ ಶಾಲೆ ಕಳಿಸೋದು ಕಷ್ಟ, ಕೆಲವರಿಗೆ ಬಟ್ಟೆ ಹಾಕ್ಕೊಳಕ್ಕೆ ಬರಲ್ಲ. ಅಂತಹ ಸಂದರ್ಭದಲ್ಲಿ ಋಷಿಯಾಗಿ ಮನೆ ಬಿಟ್ಟು ಗುರುವನ್ನು ಹುಡುಕಿಕೊಂಡು ಇನ್ನೂ ಹೆಚ್ಚಿನ ಸಾಧನೆ ಮಾಡೋಕ್ಕೆ, ತಪಸ್ಸು ಮಾಡೋಕ್ಕೆ ಹೊರಟಿದ್ದಾನೆ ಅಂದರೆ ಅದು ಈ ಜನ್ಮದ ಸಂಸ್ಕಾರ ಅಲ್ಲ. ಚನ್ನಬಸವಣ್ಣನವರು ಅಕ್ಕನಾಗಮ್ಮನವರ ಗರ್ಭದಲ್ಲಿ ಇದ್ದಾಗಲೇ ಮಾತನಾಡಿದರು ಅಂತ ಬರ್ತದೆ. ಈಗಿನವ್ರು ಕೆಲವರು ಇದನ್ನು ನಂಬಲಿಕ್ಕಿಲ್ಲ, ಆದರೆ ನಿಜ ಅದು. ಆದರೆ ಅಂದರೆ ಆ ಥರ ಆತ್ಮ ಜಾಗೃತಿ ಇತ್ತು ಆ ಪಿಂಡಕ್ಕೆ. ಆವಾಗ ಅದು ಹಿಂದಿನ ಜನ್ಮದ ಸಂಸ್ಕಾರದ ಫಲ. ಅಷ್ಟು ಜಾಗೃತ ಆಗಿತ್ತು ಹಿಂದಿನ ಜನ್ಮದಲ್ಲಿ ಚನ್ನಬಸವಣ್ಣ. ಅವ್ರು ಏನಾಗಿದ್ರು ಹಿಂದಿನ ಜನ್ಮದಲ್ಲಿ ಗೊತ್ತಿಲ್ಲ. ತಪಸ್ವಿ ಆಗಿದ್ರ ಅಥವಾ ಮಹಾಗುರುವಾಗಿದ್ರ, ಎಲ್ಲಿ ಹುಟ್ಟಿದ್ರು, ಅದನ್ನು ಚನ್ನಬಸವಣ್ಣವರು ವಚನಗಳಲ್ಲಿ ಬರೆದಿಲ್ಲ. ಉದ್ದೇಶಪೂರ್ವಕವಾಗಿ ವಿಧಿ ಅದನ್ನು ಮುಚ್ಚಿಡಿಸುತ್ತೆ.
ಪರಮಾತ್ಮ ಮುಚ್ಚಿಡಿಸ್ತಾನೆ ಅದನ್ನು. ಯಾಕಂದರೆ ಅದು ಸುಲಭವಾಗಿ ಗೊತ್ತಾಗಬಾರ್ದು. ನಾವೇ ಪ್ರತಿಯೊಬ್ಬರು ಸಾಧನೆಯಿಂದ ಸಂಶೋಧಿಸಿಕೊಳ್ಳಬೇಕು, ಸಾಧಿಸಿಕೊಳ್ಳಬೇಕು. ಮತ್ತು ಇನ್ನೊಬ್ರದ್ದು ನಾವು ತಿಳ್ಕೊಂಡ ಕ್ಷಣಕ್ಕೇ ನಾವು ನಮ್ಮದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅಂತ ಏನಿಲ್ಲ. ನಾವು ನಂಬಬಹುದು, ಅದರಿಂದ ನಮ್ಮ ಸಾಧನೆಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಪಡ್ಕೊಳ್ಬೋದೇ ಹೊರತು ಅವರು ತಿಳ್ಕೊಂಡ್ವಿ ಅಂತ ಅಂದ ಕ್ಷಣಕ್ಕೆ ನಮಗೂ ಗೊತ್ತಾಗ್ಬಿಡುತ್ತೆ ಅಂತ ಹಂಗೇನಿಲ್ಲ. ಆದ್ದರಿಂದ ಈ ಪಂಚಕ್ಲೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ಬಳಸಿಕೊಂಡು ನಾವು ಮೆಟ್ಟಿಲ ರೀತಿಯಲ್ಲಿ ಅವುಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಆತ್ಮೋನ್ನತಿಯನ್ನು ಪಡ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.